ಮರಗುತ್ತಿ ಗ್ರಾಮ ಪಂಚಾಯತಿ ಚುನಾವಣೆ ಫಲಿತಾಂಶ ಪ್ರಕಟವಾದಂತೆ ಪಂಚಣ್ಣ ಅತಿ ಹೆಚ್ಚು ಮತಗಳಿಂದ ಗೆಲುವು. ತಾಲೂಕಿನ ಮರಗುತ್ತಿ ಗ್ರಾಮ ಪಂಚಾಯತಿಯಿಂದ 18 ಸ್ಥಾನಗಳ ಪೈಕಿ 17 ಸ್ಥಾನಗಳ ಡಿಸೆಂಬರ್ 8ರಂದು ಚುನಾವಣೆ ನಡೆದಿತ್ತು. ಗುರುವಾರ ಮತ ಎಣಿಕೆ ನಡೆದ ಫಲಿತಾಂಶ ಪ್ರಕಟವಾಗಿದೆ. ಮರಗುತ್ತಿ ವಾರ್ಡ್ 1ರಲ್ಲಿ 4 ಸ್ಥಾನಗಳಿದ್ದು 13 ಜನ ನಾಮಪತ್ರ ಸಲ್ಲಿಸಿದ್ರು. ಲಲಿತಾ ಕಾಶಿನಾಥ್ 336, ಅಶೋಕ್ ಸೀತ್ರ 313, ಧರ್ಮರಾಜ್ ಶ್ರೀಮಂತ್ 497 ಮತ ಪಡೆದು ವಿಜಯ ಸಾಧಿಸಿದ್ದಾರೆ. ಇನ್ನೊಂದು ಪರಿಶಿಷ್ಟ ಪಂಗಡ ಮಹಿಳೆಗೆ ಮೀಸಲಿದ್ದ ಸ್ಥಾನದಲ್ಲಿ ಪೂಜಾ ಸಂಜೀವ್ ಕುಮಾರ್ ಅವಿರೋಧ ಆಯ್ಕೆಯಾಗಿದ್ದು, ಈ ಆಯ್ಕೆ ಪ್ರಶ್ನಿಸಿ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಮರಗುತ್ತಿ 2ನೇ ವಾರ್ಡ್ನಲ್ಲಿ 2 ಜನ ಸ್ಥಾನಗಳಿದ್ದು 6 ಜನ ಸ್ಪರ್ಧಿಸಿದ್ರು. ತುಕಾರಾಮ್ ಲೋಕೋ 234 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಗುರುಬಾಯಿ ಬಂಡಪ್ಪ 225 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಮರಮಂಚಿಯಲ್ಲಿ 4 ಸದಸ್ಯ ಸ್ಥಾನಗಳಿದ್ದು 11 ಸ್ಪರ್ಧಿಸಿದ್ರು. ಗೀತಾ ನಕುಲ್ 490, ರಮೇಶ್ ರಾಮಚಂದ್ರ 427, ವಿಜಯಲಕ್ಷ್ಮಿ ಭೀಮರಾವ್ 356, ರಾಮ್ ಶೆಟ್ಟಿ ಉಮೇಶ್ 400 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಹೊನ್ನಾಳಿಯಲ್ಲಿ 2 ಸದಸ್ಯ ಸ್ಥಾನಗಳಿದ್ದು 8 ಜನ ಸ್ಪರ್ಧಿಸಿದ್ರು. ಸರಿತಾ ಸತೀಶ್ 180, ಮಾರುತಿ ಶಿಶಪ್ಪ 214 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಪಟವಾದ ಗ್ರಾಮದಲ್ಲಿ 3 ಸದಸ್ಯ ಸ್ಥಾನಗಳಿದ್ದು 6 ಜನ ಸ್ಪರ್ಧಿಸಿದ್ರು. ಸುವರ್ಣ ಈಶ್ವರ್ 239, ನೀಲಮ ಶಶಿಕಾಂತ್ 189, ಪಂಪಣ್ಣ ಸುಭಾಷ್ ಚಂದ್ರ 534 ಮತ ಪಡೆದು ಸಾಧಿಸಿದ್ದಾರೆ. ಪಟವಾದಲ್ಲಿ 677 ಮತ ಚಲಾವಣೆಯಾಗಿದ್ದು, ಇದರಲ್ಲಿ 534 ಮತವನ್ನು ಪಂಪಣ್ಣ ಅತಿ ಹೆಚ್ಚು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಪಟವಾದ ತಂಡದಲ್ಲಿ 1 ಸದಸ್ಯ ಸ್ಥಾನವಿದ್ದು 2 ಸ್ಪರ್ಧಿಸಿದರು. ರಾಜುಬಾಯಿ ಪ್ರಕಾಶ್ 234 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಮಳಸಾಪುರದಲ್ಲಿ 2 ಸ್ಥಾನಗಳಿದ್ದು 6 ಜನ ಸ್ಪರ್ಧಿಸಿದರು. ನೀಲಕಂಠ ಮಾನಸಿಂಗ್ 280, ಜಗದೇವಿ ಪಂಡಿತ್ 255 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.